ಪೂಜೆ ಫಲಿಸಿದಾಗ ಕಾಣುವ 21 ದೈವಿಕ ಸೂಚನೆಗಳು. ದೇವರಿಗೆ ಅರ್ಪಿಸಿದ ತೆಂಗಿನಕಾಯಿ ಕೆಟ್ಟು ಹೋದರೆ. ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ತೆಂಗಿನಕಾಯಿ ಒಳಗಿನಿಂದ ಕೆಟ್ಟು ಹೋಗಿದ್ದರೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ಅಥವಾ ಅಶುಭ ಪ್ರಭಾವ ದೂರವಾಗುತ್ತಿದೆ ಎಂಬ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಇದನ್ನು ದೇವರು ನಿಮ್ಮನ್ನು ನಕಾರಾತ್ಮಕತೆಯಿಂದ ಕಾಪಾಡುತ್ತಿದ್ದಾನೆ ಎಂಬ ಸಂಕೇತವಾಗಿ ಭಕ್ತಿಯಿಂದ ಕಾಣುತ್ತಾರೆ. ಹಾಗೆಯೇ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕೆಂದು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ದೀಪ ಅಲ್ಲಾಡದೆ ನೇರವಾಗಿ ಉರಿದರೆ. ಪೂಜೆಯ ಸಮಯದಲ್ಲಿ ದೀಪದ ಜ್ವಾಲೆ ಗಾಳಿಯ ಪ್ರಭಾವವಿಲ್ಲದೆ ಶಾಂತವಾಗಿ ಮತ್ತು ನೇರವಾಗಿ ಉರಿಯುತ್ತಿದ್ದರೆ ನಿಮ್ಮ ಮನಸ್ಸಿನ ಪ್ರಾರ್ಥನೆ ದೇವರ ಸನ್ನಿಧಿಗೆ ತಲುಪಿದೆ ಎಂಬ ಶುಭ ಸೂಚನೆ ಎಂದು ಭಕ್ತರು ನಂಬುತ್ತಾರೆ. ದೀಪದ ಜ್ವಾಲೆ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾಗಿ ಉರಿದರೆ. ಪೂಜೆ ಮಾಡುವಾಗ ದೀಪದ ಬೆಳಕು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ದೇವರ ಕೃಪೆ ಮತ್ತು ಶುಭ ಶಕ್ತಿಯ ಪ್ರವೇಶವಾಗುತ್ತಿದೆ ಎಂಬ ದೈವಿಕ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ. ಪೂಜೆಯ ಸಮಯದಲ್ಲಿ ದೇವರ ವಿಗ್ರಹದ ಮೇಲೆ ಇಟ್ಟ ಹೂವು ಅಥವಾ ಹೂವಿನ ಹಾರ ಕೆಳಗೆ ಬಿದ್ದರೆ ನೀವು ಮನಸ್ಸಿನಲ್ಲಿ ಕೇಳಿಕೊಂಡ ವಿಷಯಕ್ಕೆ ದೇವರಿಂದ ಉತ್ತರ ದೊರೆತಿದೆ ಎಂದು ಭಕ್ತರು ಭಾವಿಸುತ್ತಾರೆ. ದೇವರಿಗೆ ಅರ್ಪಿಸಿದ ಹೂವು ಬಹಳ ಸಮಯ ತಾಜಾವಾಗಿ ಉಳಿದರೆ. ಪೂಜೆಯಲ್ಲಿ ಅರ್ಪಿಸಿದ ಹೂವು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ತಾಜಾವಾಗಿ ಉಳಿದರೆ ನಿಮ್ಮ ಪೂಜೆ ಭಕ್ತಿಯಿಂದ ಸ್ವೀಕಾರವಾಗಿದೆ ಎಂಬ ಶುಭ ಸಂಕೇತ. ಪೂಜೆಯ ಸಮಯದಲ್ಲಿ ದೇವರ ಮುಂದೆ ಇಟ್ಟ ದೀಪದ ಬೆಳಕು ನಿಮ್ಮ ಮುಖದ ಮೇಲೆ ಸ್ಪಷ್ಟವಾಗಿ ಬೀಳುತ್ತಿದ್ದರೆ ಇದನ್ನು ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂಬ ಶುಭ ಸೂಚನೆ ಎಂದು ಭಕ್ತರು ಭಾವಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಕತ್ತಲೆಯಂತಿದ್ದ ಪರಿಸ್ಥಿತಿಗಳು ನಿಧಾನವಾಗಿ ದೂರವಾಗಿ ಹೊಸ ಬೆಳಕು ಮೂಡಲಿದೆ ಎಂಬ ನಂಬಿಕೆಯೂ ಇದೆ. ಪೂಜೆ ಮುಗಿಸಿದ ನಂತರ ಮನಸ್ಸಿಗೆ ಹಠಾತ್ತನೆ ನೆಮ್ಮದಿ ಸಿಕ್ಕರೆ. ಬಹಳ ದಿನಗಳಿಂದ ಇದ್ದ ಚಿಂತೆ ಮತ್ತು ಗೊಂದಲಗಳು ಕಡಿಮೆಯಾಗಿ ಕಾರಣವೇ ಇಲ್ಲದೆ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಮೂಡಿದರೆ ನಿಮ್ಮ ಪ್ರಾರ್ಥನೆಯ ಫಲವಾಗಿ ದೇವರು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತಿದ್ದಾನೆ ಎಂಬ ಸೂಚನೆಯಾಗಿದೆ. ಪೂಜೆಯ ಸಮಯದಲ್ಲಿ ಕಣ್ಣಲ್ಲಿ ಹಠಾತ್ತನೆ ಕಣ್ಣೀರು ಬಂದರೆ. ದೇವರನ್ನು ನೆನೆಯುವಾಗ ಯಾವುದೇ ಕಾರಣವಿಲ್ಲದೆ ಕಣ್ಣೀರು ಬಂದರೆ ಮನಸ್ಸಿನಲ್ಲಿದ್ದ ನೋವು ಮತ್ತು ಭಾರವನ್ನು ದೇವರ ಪಾದದಲ್ಲಿ ಅರ್ಪಿಸುತ್ತಿದ್ದೀರಿ ಎಂಬ ಭಕ್ತಿಯ ಭಾವನೆ ಎಂದು ಭಾವಿಸಬಹುದು. ದೇವರ ನಾಮ ಅಥವಾ ಮಂತ್ರ ಪದೇ ಪದೇ ನಿಮ್ಮ ಮನಸ್ಸಿಗೆ ಬಂದರೆ. ನೀವು ಬೇರೆ ಕೆಲಸದಲ್ಲಿ ತೊಡಗಿದ್ದರೂ ಪದೇ ಪದೇ ದೇವರ ನಾಮ ನೆನಪಾಗುತ್ತಿದ್ದರೆ ನಿಮ್ಮ ಮನಸ್ಸು ದೈವಿಕ ಚಿಂತನೆಯ ಕಡೆಗೆ ಆಕರ್ಷಿತವಾಗುತ್ತಿದೆ ಎಂಬ ಶುಭ ಸೂಚನೆಯಾಗಿದೆ. ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಎಂಬ ಬಲವಾದ ಆಸೆ ಮೂಡಿದರೆ. ಯಾವುದೇ ವಿಶೇಷ ಕಾರಣವಿಲ್ಲದೆ ದೇವರ ದರ್ಶನ ಪಡೆಯಬೇಕು ಎಂಬ ಆಸೆ ನಿಮ್ಮೊಳಗೆ ಮೂಡಿದರೆ ಅದು ದೇವರ ಸನ್ನಿಧಿಗೆ ನಿಮ್ಮನ್ನು ಕರೆಯುವ ಒಂದು ದೈವಿಕ ಪ್ರೇರಣೆ ಎಂದು ಭಕ್ತರು ನಂಬುತ್ತಾರೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಪೂಜೆಯ ನಂತರ ಮತ್ತೆ ಆರಂಭವಾದರೆ. ಎಷ್ಟೇ ಪ್ರಯತ್ನಿಸಿದರೂ ಆಗದ ಕೆಲಸವೊಂದು ಪೂಜೆಯ ನಂತರ ಅನಿರೀಕ್ಷಿತವಾಗಿ ಮುಂದುವರಿಯಲು ಆರಂಭಿಸಿದರೆ ನಿಮ್ಮ ಜೀವನದಲ್ಲಿದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತಿವೆ ಎಂಬ ಶುಭ ಸೂಚನೆಯಾಗಿದೆ. ಪೂಜೆಯ ನಂತರ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿ ಬಂದರೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿ ಅಥವಾ ಫಲಿತಾಂಶ ಪೂಜೆ ಮಾಡಿದ ನಂತರ ನಿಮ್ಮ ಕಿವಿಗೆ ಬಂದರೆ ಅದನ್ನು ದೇವರ ಕೃಪೆಯಿಂದ ಬಂದ ಶುಭ ಫಲದ ಆರಂಭ ಎಂದು ಭಕ್ತಿಯಿಂದ ಸ್ವೀಕರಿಸಬಹುದು. ಕಷ್ಟದ ಸಮಯದಲ್ಲಿ ಅನಿರೀಕ್ಷಿತವಾಗಿ ಯಾರಾದರೂ ಸಹಾಯಕ್ಕೆ ಬಂದರೆ. ಯಾರ ಬಳಿಯೂ ಸಹಾಯ ಕೇಳದೆ ಇದ್ದರೂ ಸರಿಯಾದ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ನೆರವಿಗೆ ಬಂದರೆ ದೇವರು ಆ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡಿದ್ದಾನೆ ಎಂಬ ಸೂಚನೆಯಾಗಿದೆ. ದೇವರ ಕನಸು ಪದೇ ಪದೇ ಬೀಳಲು ಆರಂಭಿಸಿದರೆ. ಪೂಜೆ ಮತ್ತು ಪ್ರಾರ್ಥನೆಯ ನಂತರ ದೇವರು ಅಥವಾ ದೇವಸ್ಥಾನಕ್ಕೆ ಸಂಬಂಧಿಸಿದ ಕನಸುಗಳು ಪದೇ ಪದೇ ಕಾಣಿಸಿಕೊಂಡರೆ ಅದು ನಿಮ್ಮ ಭಕ್ತಿ ಮತ್ತು ದೈವಿಕ ಚಿಂತನೆ ಹೆಚ್ಚಾಗುತ್ತಿರುವ ಸಂಕೇತವಾಗಿದೆ. ಪೂಜೆಯ ಸಮಯದಲ್ಲಿ ವಿಶೇಷವಾದ ಸುಗಂಧ ಅನುಭವವಾದರೆ. ಯಾವುದೇ ಸ್ಪಷ್ಟವಾದ ಕಾರಣವಿಲ್ಲದೆ ಹೂವು ಅಥವಾ ಧೂಪದಂತೆ ಸುಂದರವಾದ ಪರಿಮಳ ಅನುಭವವಾದರೆ ಅದನ್ನು ದೈವಿಕ ಸಾನ್ನಿಧ್ಯದ ಶುಭ ಸೂಚನೆ ಎಂದು ಕೆಲವರು ಭಕ್ತಿಯಿಂದ ಪರಿಗಣಿಸುತ್ತಾರೆ. ನಿಮ್ಮ ಜೀವನದಿಂದ ನಕಾರಾತ್ಮಕ ವ್ಯಕ್ತಿಗಳು ದೂರವಾಗಲು ಆರಂಭಿಸಿದರೆ. ಪೂಜೆಯ ನಂತರ ನಿಮ್ಮನ್ನು ಸದಾ ಕೆಳಗೆಳೆಯುತ್ತಿದ್ದ ಅಥವಾ ತೊಂದರೆ ನೀಡುತ್ತಿದ್ದ ವ್ಯಕ್ತಿಗಳು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾದರೆ ದೇವರು ನಿಮ್ಮ ಸುತ್ತಲಿನ ಕೆಟ್ಟ ಪ್ರಭಾವಗಳನ್ನು ತೆಗೆದುಹಾಕುತ್ತಿದ್ದಾನೆ ಎಂಬ ಶುಭ ಸೂಚನೆಯಾಗಿದೆ. ಪೂಜೆಯ ನಂತರ ಒಳ್ಳೆಯ ಕೆಲಸ ಮಾಡಲು ಮನಸ್ಸಾಗುತ್ತಿದ್ದರೆ. ಬಡವರಿಗೆ ಸಹಾಯ ಮಾಡಬೇಕು, ಹಸಿದವರಿಗೆ ಅನ್ನ ನೀಡಬೇಕು
ಅಥವಾ ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಮನಸ್ಸು ಮೂಡಿದರೆ ನಿಮ್ಮೊಳಗೆ ಭಕ್ತಿ ನಿಜವಾದ ರೀತಿಯಲ್ಲಿ ಬೆಳೆಯುತ್ತಿದೆ ಎಂಬ ಸುಂದರ ಸೂಚನೆಯಾಗಿದೆ. ಕೆಟ್ಟ ಅಭ್ಯಾಸವನ್ನು ಬಿಡಬೇಕು ಎಂಬ ದೃಢ ನಿರ್ಧಾರ ಬಂದರೆ, ಪೂಜೆ ಮತ್ತು ಪ್ರಾರ್ಥನೆಯ ನಂತರ ನಿಮ್ಮ ಜೀವನವನ್ನು ಬದಲಾಯಿಸಬೇಕು, ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕು ಎಂಬ ಬಲವಾದ ನಿರ್ಧಾರ ಮೂಡಿದರೆ ದೇವರ ಕೃಪೆ ನಿಮ್ಮ ಒಳಗಿನ ಬದಲಾವಣೆಯ ಮೂಲಕ ವ್ಯಕ್ತವಾಗುತ್ತಿದೆ ಎಂದು ಭಾವಿಸಬಹುದು. ಬಹಳ ದಿನಗಳಿಂದ ಕಳೆದು ಹೋದ ವಸ್ತು ಮತ್ತೆ ಸಿಕ್ಕರೆ, ಪೂಜೆ ಮಾಡಿದ ನಂತರ ನೀವು ಕಳೆದುಕೊಂಡಿದ್ದ ವಸ್ತುವೊಂದು ಅನಿರೀಕ್ಷಿತವಾಗಿ ಮತ್ತೆ ಸಿಕ್ಕರೆ, ಅದು ದೇವರ ಕೃಪೆಯಿಂದ ಕಳೆದುಕೊಂಡದ್ದನ್ನು ಮರಳಿ ಪಡೆಯುವ ಶುಭ ಸೂಚನೆ ಎಂದು ಭಕ್ತರು ಭಾವಿಸಬಹುದು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಒಂದರ ನಂತರ ಒಂದಾಗಿ ಬರಲು ಆರಂಭಿಸಿದರೆ, ಉದ್ಯೋಗ, ವ್ಯಾಪಾರ ಅಥವಾ ಜೀವನಕ್ಕೆ ಸಂಬಂಧಿಸಿದ ಹೊಸ ಅವಕಾಶಗಳು ಅನಿರೀಕ್ಷಿತವಾಗಿ ಎದುರಾಗಲು ಆರಂಭಿಸಿದರೆ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂಬ ದೈವಿಕ ಶುಭ ಸೂಚನೆಯಾಗಿದೆ. ದೇವರ ಮುಂದೆ ಪ್ರಾರ್ಥಿಸಿದ ನಂತರ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾದರೆ, ಸಮಸ್ಯೆ ಇನ್ನೂ ಮುಗಿಯದಿದ್ದರೂ ಅದನ್ನು ಎದುರಿಸುವ ಧೈರ್ಯ ನಿಮ್ಮೊಳಗೆ ಮೂಡಿದರೆ, ದೇವರು ಸಮಸ್ಯೆಯನ್ನು ತೆಗೆದುಹಾಕುವ ಮೊದಲು ಅದನ್ನು ಗೆಲ್ಲುವ ಶಕ್ತಿಯನ್ನು ನಿಮಗೆ ನೀಡುತ್ತಿದ್ದಾನೆ ಎಂಬ ಸೂಚನೆಯಾಗಿದೆ. ದೇವರ ಪ್ರಸಾದವನ್ನು ಸ್ವೀಕರಿಸುವಾಗ ಮನಸ್ಸಿನಲ್ಲಿ ವಿಶೇಷ ಸಂತೋಷ ಮೂಡಿದರೆ, ಪ್ರಸಾದವನ್ನು ಸ್ವೀಕರಿಸುವ ಕ್ಷಣದಲ್ಲಿ ಮನಸ್ಸಿಗೆ ಆಳವಾದ ಸಂತೋಷ ಮತ್ತು ಭಕ್ತಿಯ ಭಾವನೆ ಮೂಡಿದರೆ, ಅದನ್ನು ದೇವರ ಆಶೀರ್ವಾದವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದ ಕ್ಷಣವೆಂದು ಭಾವಿಸಬಹುದು. ಪೂಜೆಯ ನಂತರ ದೇವರ ಮೇಲೆ ನಂಬಿಕೆ ಇನ್ನಷ್ಟು ಗಟ್ಟಿಯಾದರೆ, ಕಷ್ಟಗಳು ಮುಗಿಯದಿದ್ದರೂ ದೇವರು ನನ್ನ ಜೊತೆಗಿದ್ದಾನೆ ಎಂಬ ನಂಬಿಕೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೆ, ಅದು ದೇವರ ಕೃಪೆಯಿಂದ ನಿಮ್ಮೊಳಗೆ ಮೂಡುತ್ತಿರುವ ಆತ್ಮಶಕ್ತಿಯ ದೊಡ್ಡ ಸೂಚನೆಯಾಗಿದೆ. ಪೂಜೆ ಫಲಿಸಿದಾಗ ಕಾಣುವ ಅತಿದೊಡ್ಡ ದೈವಿಕ ಸೂಚನೆ ಎಂದರೆ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ದೇವರ ಮೇಲಿನ ನಂಬಿಕೆ ಮಾತ್ರ ಕಡಿಮೆಯಾಗದೆ ಭಕ್ತಿ ಇನ್ನಷ್ಟು ಗಟ್ಟಿಯಾಗುವುದು, ಸಮಸ್ಯೆಗಳು ನಿಧಾನವಾಗಿ ದೂರವಾಗುವುದು, ಸರಿಯಾದ ಜನರು ನಿಮ್ಮ ಜೀವನಕ್ಕೆ ಬರುವುದು ಮತ್ತು ಹೊಸ ದಾರಿಗಳು ತೆರೆದುಕೊಳ್ಳುವುದು. ಇವೆಲ್ಲವೂ ದೇವರ ಕೃಪೆ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಿದೆ ಎಂಬ ನಂಬಿಕೆಯನ್ನು ನೀಡಬಹುದು. ಶುಭವಾಗಲಿ. ಧನ್ಯವಾದಗಳು.